ಹೂರಣದ ಹೋಳಿಗೆ ಆರ್ಡರ್ ಮಾಡಿದ್ದೆ. ಚಪ್ಪು ಈ ವ್ಲಾಗಲ್ಲಿ ನನ್ನ ಟೀಮ್ ಮೆಂಬರ್ಸ್ನೆಲ್ಲನೂ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ. ತಲೆ ಹೊಚ್ಕೊಳ್ಳಿ, ಫೋಟೋ ಹಚ್ಕೊಳ್ಳಿ. ನೈಟ್ ಸರಿ ಲೈಟ್. ಹಲೋ. ಸೊ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದಕ್ಕೆ ಕಾರಣ ಏನು ಅಂದರೆ ಇವತ್ತು ಆ್ಯಕ್ಚುಲಿ ಏನು ಕಂಟೆಂಟ್ ಇಲ್ಲ. ಸೊ ನಾನು ಅಂದ್ಕೊಂಡೆ ಓಕೆ ನನ್ನ ಡೇ ಹೇಗಿರುತ್ತೆ, ನನ್ನ ಮಾರ್ನಿಂಗ್ ಹೇಗೆ ಸ್ಟಾರ್ಟ್ ಮಾಡ್ತೀನಿ, ಆಫೀಸ್ಗೆ ಹೆಂಗೆ ಓಡ್ತಾ ಇರ್ತೀನಿ ಲೇಟ್ ಆಗಿದೆ ಅಂತ, ಹಾಗೆ ಆಫೀಸಲ್ಲೆಲ್ಲ ಏನೇನು ಮಾಡ್ತೀನಿ ಆ್ಯಂಡ್ ಬಂದಮೇಲೆ ಹೇಗಿರುತ್ತೆ. ಸೊ ಫುಲ್ ಹೋಲ್ ಡೇ ಒಂದು ನಿಮಗೆ ಒಂದು ಶಾರ್ಟ್ ಆಗಿರೋ ವಿಡಿಯೋಲ್ಲಿ ತೋರಿಸೋಣ ಅಂತ ಅಂದ್ಕೊಳ್ತಿದ್ದೀನಿ, ಆ್ಯಸ್ ಮಚ್ ಆಸ್ ಪಾಸಿಬಲ್. ಸೊ ಇವಾಗ ಅದಕ್ಕೆ ರಿಲೇಟೆಡ್ ಆಗಿ ನಾನು ನಿಮಗೆ ಗೊತ್ತೇ ಇರುತ್ತೆ, ನೀವು ನನ್ನ ವೀಡಿಯೋಸ್ ನೋಡಿದರೆ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ನಾನು ಯೂಶ್ವಲಿ ABC ಜ್ಯೂಸ್ ಮಾಡೋದು, ABC ಜ್ಯೂಸ್ ಕುಡಿತೀನಿ, ಮಾಡ್ಕೊಂಡೇ ಕುಡಿಬೇಕಲ್ವ. ಸೊ ಮಾಡಿಕೊಂಡು ಕುಡಿಯೋದು ಅಭ್ಯಾಸ. ಸೊ ಹಾಗಾಗಿ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಮರ್ತೇ ಹೋಗ್ಬಿಟ್ಟಿದ್ದೆ, ಅಷ್ಟು ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನೇ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಸೊ ಆಲ್ರೆಡಿ ಬೀಟ್ರೂಟ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ದೊಡ್ಡದು ಇರೋದ್ರಿಂದ ಬೀಟ್ರೂಟು, ಅದರಲ್ಲಿ ಹಾಫ್ಗಿಂತ ಇನ್ನೂ ಸ್ವಲ್ಪ ಕಡಿಮೆ ಬೀಟ್ರೂಟ್ನ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕದು ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ನು ಪೀಲ್ ಮಾಡ್ಕೊಂಬಿಡೋಣ. ರೆಡಿ ಆಯಿತು ಬೀಟ್ರೂಟ್, ಕ್ಯಾರೆಟ್, ಆ್ಯಪಲ್. ಸೊ ಇದಕ್ಕೆ ನಾನು ಇದ್ರದ್ದು ಮುಳುಗಿಸಿ ಹಾಗೆ ಇನ್ನೂ ಸ್ವಲ್ಪ ಜಾಸ್ತಿ ಇಲ್ಲಿವರೆಗೂ ನಾನು ನೀರನ್ನ ಫಿಲ್ ಮಾಡ್ಕೊತೀನಿ. ಇಲ್ಲಾಂದರೆ ತುಂಬ ಗಟ್ಟಿ ಆಯಿತು ಅಂತಂದರೆ ಚೆನ್ನಾಗಿರಲ್ಲ. ಸೊ ಯೂಶ್ವಲಿ ನಾನು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ತೀನಿ, ಬಟ್ ಇವತ್ತು ಬೇಡ ಅನ್ನಿಸ್ತಾ ಇದೆ. ಸೊ ನಾನು ನಿಂಬೆಹಣ್ಣು ಏನೂ ಹಿಂಡ್ಕೊಳ್ತಾ ಇಲ್ಲ. 3 ಡ್ರಾಪ್ಸ್ ನಿಮಗೆ ಬೇಕಿತ್ತು ಅಂತಂದರೆ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ ಇವಾಗ. ಸೊ ಆಲ್ರೆಡಿ ನಾನು ಒಂದು ದೊಡ್ಡ ಜಾರಿಂದ ಫಿಲ್ಟರ್ ಮಾಡ್ಕೊಂಬಿಟ್ಟಿದ್ದೇನೆ. ನನಗೆ ಇನ್ನೊಂದ್ಸರಿ ಮಾಡ್ಕೋಬೇಕು, ಬಿಕಾಸ್ ಅದು ಇದು ಲಾಸ್ಟಲ್ಲಿ ಏನು ಬರುತ್ತಲ್ವ, ಇದನ್ನು ನನಗೆ ಅದು ಬಾಯಲ್ಲಿ ಬಂದರೆ ಕುಡಿಯೋಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲಿ ಫಿಲ್ಟರ್ ಆ್ಯಸ್ ಮಚ್ ಆಸ್ ಪಾಸಿಬಲ್. Now my ABC juice is ready. ಸೊ ಇದೆಲ್ಲ ಮೇಡ್ ಬಂದು ಕ್ಲೀನ್ ಮಾಡ್ತಾರೆ. ಸೊ ಫೈನಲಿ ಸ್ನಾನ ಆಯಿತು. ಸೊ ಇನ್ನೇನು ಬೇಗ ಮೇಕಪ್ ಮಾಡಿಕೊಂಡು ಹೊರದು. ಸೊ ನಾನು ಇಮೋಲಿನ್ ಅನ್ನೋ ಮಾಯ್ಶ್ಚರೈಸರ್ನ ತುಂಬ ದಿನಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ನೈಟ್ಗೂ ಕೂಡ ಇದನ್ನೇ ಅಪ್ಲೈ ಮಾಡಿಬಿಟ್ಟು ಮಲ್ಕೊಳ್ಳೋದು. ನಾನು ಸ್ವಲ್ಪ ಮಾಯ್ಶ್ಚರೈಸರ್ನ ಜಾಸ್ತಿನೇ ಅಪ್ಲೈ ಮಾಡ್ತೀನಿ, ಬಿಕಾಸ್ ನನ್ನ ಫೇಸ್ ತುಂಬ ಡ್ರೈ ಸ್ಕಿನ್ ಇರೋದ್ರಿಂದ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ಪ್ರೈಮರ್ನ ಯೂಸ್ ಮಾಡ್ತೀನಿ, ಬಿಕಾಸ್ ಮೇಕಪ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಹಾಗೆ ಫೇಸ್ನು ತುಂಬ ಸಾಫ್ಟ್ ಮಾಡುತ್ತೆ. ಆ್ಯಂಡ್ ಇದು ಏನೂ ಎಫೆಕ್ಟ್ ಮಾಡಲ್ಲ, ಮೇಕಪ್ ನಮ್ಮ ಸ್ಕಿನ್ಗೆ ಏನೂ ಎಫೆಕ್ಟ್ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ನನಗೆ ತುಂಬ ಡಾರ್ಕ್ ಸರ್ಕಲ್ಸ್. ಯಾಕೆ ನಿದ್ದೆ ಮಾಡಲ್ವಾ, ಜಾಸ್ತಿ ಫೋನ್ ನೋಡ್ತೀರಾ, ಹಾಗೆ ಹೀಗೆ ಅಂತ ತುಂಬ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಅದು ಏನೂ ಅಲ್ಲ, ಸರಿಯಾಗಿ ನಿದ್ದೆನೂ ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ, ಬಂದುಬಿಟ್ಟಿದೆ ಅದು. ಸೊ ಅದನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಒಂದೇ ರಾಮಬಾಣ. ಸೊ ನನ್ನ ಫೌಂಡೇಶನ್
ಫೌಂಡೇಶನ್ ಇದು ನಂದು ಚೇಂಜ್ ಆಗ್ತಾನೇ ಇರುತ್ತೆ. ಫಸ್ಟ್ ನಾನು ಫೇಸಸ್ದು ಯೂಸ್ ಮಾಡಿದ್ದೆ, ಅದಾದಮೇಲೆ ಮೆಬಿಲಿನ್ನು, ಅದಾದಮೇಲೆ ಕಲರ್ ಬಾರು. ಸೊ ಬಟ್ ಫೈನಲಿ ನನಗೆ ತುಂಬ ಇಷ್ಟ ಆ್ಯಂಡ್ ತುಂಬ ಬೇಗ ಆಫೀಸ್ಗೆ ಹೋಗ್ಬೇಕಾದ್ರೆ ತುಂಬ ಬೇಗ ಬ್ಲೆಂಡ್ ಆಗೋದು ಅಂತಂದರೆ, ಆ್ಯಂಡ್ ಇದು ತುಂಬ ಲೈಟ್ ಲುಕ್, ತುಂಬ ಅಂದರೆ ತುಂಬ ಲೈಟ್ నువ్వేం చెప్పావు నీకైనా అర్థమైందా? ಲೈಟ್ ಲುಕ್ ಇದೆ. ಬಿಕಾಸ್ ಜಾಸ್ತಿ ಏನಂತ ಹೇಳ್ತಾರೆ, ಫೌಂಡೇಶನ್ ಹಾಕಿದ್ವಿ ಥರ ಇರಲ್ಲ. ಆ್ಯಂಡ್ ಬ್ಲೆಂಡ್ ಮಾಡ್ಕೊಳ್ಳೋದು. ಇವಾಗ ಬೇರೆ ಫೌಂಡೇಶನ್ ಅಂದರೆ ಹಿಂಗೆ ಮಾಡ್ಕೊಂಡು ಕೂತ್ಕೋಬೇಕು. ಇದು ಜಸ್ಟ್ ಹಿಂಗೆ ರಬ್ ಮಾಡಿದ್ರೆ ಸಾಕು, ತುಂಬ ಈಸಿಯಾಗಿ ಬ್ಲೆಂಡ್ ಆಗಿಬಿಡುತ್ತೆ. ನಿಮಗೆ ನನ್ನ ಗ್ಲೋಯಿ ಸ್ಕಿನ್ದು ಸೀಕ್ರೆಟ್ ಗೊತ್ತಾಗಬೇಕಾ? ಇನ್ನು ಸ್ವಲ್ಪ ಬಿಟ್ಟು ಹೇಳ್ತೀನಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನನ್ನ ಹತ್ರ ಈ 2 ಐ ಪ್ಯಾಲೆಟ್ ಅಲ್ಲ 3 ಇದೆ. ಇನ್ನೊಂದು ಅಂದರೆ ಶೈನಿ ಶಿಮರ್ ಥರ ಒಂದು ಪ್ಯಾಲೆಟ್ ಇದೆ. ಇದರಲ್ಲಿ ನನಗೆ ಇವಾಗ ಈ ಡ್ರೆಸ್ಗೆ ಸ್ವಲ್ಪ ಲೈಟ್ ಆಗಿರಲಿ ಅಂತ ಅನ್ನಿಸ್ತಾ ಸೊ ಲೆಟ್ ಮೀ ಗೋ ವಿತ್ ಸಮ್ ಈ ಕಲರ್ನ ನೋಡೋಣ ಅನ್ಕೋತಿದ್ದೀನಿ. ಇದು ಮತ್ತು ಇದ್ರ ಜೊತೆಗೆ ಒಂದು ಬೇರೆ ಏನಾದರೂ ಲೈಟಾಗಿ ಇದು ಮಾಡ್ತೀನಿ. ನಂಗೆ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಇವಾಗ ಏನಾದರೂ ನನಗೆ ಯಾವುದಾದ್ರೂ ಕಾಲ್ ಬಂದೆ, ಖತಮ್, ಬಾಯ್ ಬಾಯ್, ಟಾಟಾ, ಈ ವಿಡಿಯೋ ಅಲ್ಲಿಗೆ ಕಟ್ ಆಗಿಬಿಡುತ್ತೆ. ಡಾರ್ಕ್ ಸರ್ಕಲ್ ಇರೋರಿಗೆ ಆ್ಯಕ್ಚುಲಿ ಐಲೈನರ್ ಹಾಕಿದಾಗ ಸ್ವಲ್ಪ ಡಾರ್ಕ್ ಸರ್ಕಲ್ ಅಂದರೆ ಅಷ್ಟು ಪಾಪಪ್ ಆಗಲ್ಲ. ನನ್ನ ಹತ್ರ ಮೆಬಿಲಿನ್ ಫಿಟ್ ಮೀದು 2 ಇದೆ ಕಾಂಪ್ಯಾಕ್ಟ್, ಹಂಗೆ ಪೌಡರ್ ಕೂಡ ಇದೆ. ಬಟ್ ನಾನು ಸ್ವಲ್ಪ ದಿನ ಪೌಡರ್ ಯೂಸ್ ಮಾಡಿದ್ದೆ, ಬಟ್ ಇವಾಗ ಮತ್ತೆ ಅಗೇನ್ ಕಾಂಪ್ಯಾಕ್ಟಿಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಡಾರ್ಕ್ ಶೇಡ್, ಸ್ವಲ್ಪ ಲೈಟ್ ಶೇಡ್. ಸೊ ಐ ಯೂಸ್ ಡಾರ್ಕ್ ಶೇಡ್ ಟುಡೇ. ಮತ್ತು ಇನ್ನೊಂದು ಐಲೈನರ್ ಅಂತ, ಮತ್ತು ಏನಿದ್ರೆ ಇದನ್ನು ಕಾಜಲ್ ಹಾಕಿದ್ಮೇಲೆ ಇದು ಐಲೈನರ್ ಹಾಕೋಣ ಅಂತ. ನಾನು ಓನ್ಲಿ ವೆನೆವರ್ ಐ ವೇರ್ ಟ್ರೆಡಿಷ್ನಲ್ ಡ್ರೆಸ್ ಅಲ್ವಾ, ಸೊ ಅವಾಗ ಮಾತ್ರ ಇದನ್ನು ಪ್ರಿಫರ್ ಮಾಡ್ತೀನಿ. ಸೊ ಇದ್ರ ಜೊತೆಗೆ ಇವಾಗ ಮಸ್ಕರ ಇದಿಲ್ಲ ಅಂದ್ಕೊಳ್ಳಿ, ನಾನು ಏನು ಮಾಡ್ತೀನಿ ಗೊತ್ತಾ, ಆಫೀಸಲ್ಲಿ ನಾನು ಬೈ ಮಿಸ್ಟೇಕ್ ಏನಾದರೂ ಇದನ್ನ ಹಾಕ್ಕೊಳ್ದೆ ಆಫೀಸ್ಗೆ ಹೋದೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಹೋದ್ಮೇಲೆ ನೆನಪಾಯ್ತು ಅಂದರೆ ನಾನು ಹೊಸದಾದರೂ ಆರ್ಡ್ರ್ ಮಾಡಿಕೊಂಡು ಅಲ್ಲಿ ಹಚ್ಕೊತೀನಿ. ನೋ ಕಾಮೆಂಟ್ಸ್. ಬಟ್ ನನಗೆ ಇದು ಬೇಕು, ಮೇಕಪ್ ಇಲ್ಲ ಅಂದರೆ ಇದು ಬೇಕು. ಐ ಆಮ್ ರೆಡಿ ಟು ಗೋ ಅಂತೇನಂತಾರೆ, ಮೇಕಪ್ ಏನು ಮಾಯಿಶ್ಚರೈಸರ್ ಏನೂ ಇಲ್ಲದೆ ಇದೊಂದು ಹಚ್ಕೊಂಡು ಹೋಗೋಕ್ಕೂ ರೆಡಿ ನಾನು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. This is my final look. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿದೆ, ಸೊ ಐ ಹ್ಯಾವ್ ಟು ರಶ್ ನಾವು. ಲೈಟ್ಸ್ ಆಫ್ ಮಾಡಿಲ್ಲ. ಓಕೆ ಗೈಸ್, ಸೊ ಆಫೀಸ್ಗೆ ಹೋದ್ಮೇಲೆ ಐ ವಿಲ್ ಟ್ರೈ ಟು ಏನಂತ ಹೇಳ್ತಾರೆ, ಈ ವ್ಲಾಗಲ್ಲಿ ನನ್ನ ಟೀಮ್ ಮೆಂಬರ್ಸ್ನೆಲ್ಲನೂ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅವ್ರು ತುಂಬ ಶೈ, ಬರೋದೇ ಇಲ್ಲ ಅಂತಾರೆ. ಬಟ್ ಲೆಟ್ ಮೀ ಟ್ರೈ. ಅವ್ರೇನಾದರೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ಓಕೆ ಅಂತಂದರೆ ಐ ವಿಲ್ ಇಂಟ್ರೊಡ್ಯೂಸ್ ಯು ಗೈಸ್. ಓಕೆ, ಚಲೋ ಲೆಟ್ಸ್ ಸಿ ಯು ಗೈಸ್ ಇನ್ ಮೈ ಆಫೀಸ್. గుడ్ బాయ్ సార్ ఏంటి సార్ అది? విచ్ యాంగిల్ రా? నువ్వంత హార్ష్గా మాట్లాడకు చందు, నేను ఫీల్ అవుతాను. నంబర్ 1 బుల్షిట్ గై. ఆఫీస్లోనే ఉంది ఇప్పుడు, మొత్తం
మొత్తం నేను చెప్పించేస్తాను కదా. లేదు లేదు లేదు, ఏం చెప్పను, చెప్పు చెప్పు. ఇంత హ్యాండ్సమ్ ఎప్పుడయ్యావురా? ఇలాంటి చాలా ఉన్నాయి, ఇంకా దాచాం కుప్పలు కుప్పలుగా. ఇక్కడికి వచ్చాక మొత్తం పోయింది కదా ఇంకా నువ్వు అన్న మాటలకి. నాకు ఈ ఆఫర్స్ కూడా ఉన్నాయా? నువ్వెన్ని యాంగిల్స్ చూపిస్తావు? అబ్బా, అసలు ఎన్ని సెలెక్షన్ ఏంటి? ఈజ్ నంబర్ 1 బుల్షిట్ గై. లీలా సాయి వెంకట కృష్ణ రమణ. చాలా ఇంత ఎక్కువ నీకు స్క్రీన్. ఏడమ్మా? calling me back and sending me messages back and back. What is it? I'm introducing you to my viewers. ఛానల్ అంట. నువ్వు ఎక్కువ చేయకు, నిన్ను తీసేసా. ఓకే, హాయ్ చెప్పు. సే హాయ్. హాయ్. Say hi, Niveta. You don't want to say hi to my vlog? Really recording? You don't know that? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. Okay, nice. నువ్వు ఎట్లున్నావు? కంట్రీలో ఉన్నావు బేటా. ఘోరంగా ఉన్నావు. అదైనా కొంచెం బెటర్. సీ నౌ షీల్ గో. ವರ್ಕ್ ಮಾಡೋದು ಬಿಟ್ಬಿಟ್ಟು ವಿಡಿಯೋ ಬ್ಲಾಗ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಆ್ಯಕ್ಟಿಂಗಾ? ಕೆಲಸ ಮಾಡ್ತಿರೋ ಥರ ಆ್ಯಕ್ಟಿಂಗಾ? ನಂಬರ್ 1 ನಮ್ಮ ಹುಡುಗಿ ಬಂತು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇವಾಗ ಒಂದು ಕ್ಲೈಂಟ್ ಮೀಟಿಂಗ್ ಇದೆ, ಹೋಗ್ತಾ ಇದ್ವಿ. ಸೊ ಜರ್ನಿ ಇಟ್ಸ್ ಲೈಕ್ ಆಲ್ಮೋಸ್ಟ್ 1 hour 30 minutes. ಬಟ್ ನನಗೆ ಇವಾಗ ಗೂಗಲಲ್ಲಿ ಟ್ರಾಫಿಕ್ ಇರೋದ್ರಿಂದ ತೋರಿಸ್ತಾ ಇದೆ 2 hours ಅಂತ. ಮೀಟಿಂಗ್ 4 o'clock ಇದೆ. ಇಟ್ಸ್ ಅ ಹೆಕ್ಟಿಕ್ ಜರ್ನಿ ನಾವು. ಸೊ ಇವಾಗ ಇಲ್ಲಿಂದ ಹೋಗೋ ಪ್ರಾಬ್ಲಮ್ ಇಲ್ಲ, ಅಲ್ಲಿಂದ ಬರೋದೇ ಲೈಕ್ ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಮನೆಗೆ ಬಂದೆ, ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಇವಾಗ ಅಡುಗೆ ಮಾಡ್ಕೊಳ್ಳೋಕ್ಕೂ ನಿಜ ಮೂಡಿಲ್ಲ. ಹಸಿವಾಗ್ತದೆ ತುಂಬ ಇವತ್ತು. ಯೂಶ್ವಲಿ ಫ್ರೂಟ್ಸ್ ತಿನ್ಕೊಂಡು ಮಲ್ಕೋತೀನಿ, ಬಟ್ ಇವತ್ತು ಯಾಕೋ ತುಂಬ ಅಂದರೆ ತುಂಬ ಹಸಿವಾಗ್ತದೆ. ಮೇ ಬಿ ಬಿಕಾಸ್ ಆಫ್ ಜರ್ನಿ ಆ್ಯಂಡ್ ಆಲ್. ಐ ವಿಲ್ ಜಸ್ಟ್ ಆರ್ಡರ್ ಸಮಥಿಂಗ್. ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅಗೇನ್ ಮತ್ತೆ ನಿಮಗೆ ಸಿಗ್ತೀನಿ. ಯು ಈ ಏನೇನು ಬಂದಿದೆ ಅಂತ. ಐ ಥಿಂಕ್ ಇದು ಸಾಂಬಾರು ಅನಿಸುತ್ತೆ. ವಾ, ನಾನು ಜೋಳದ ರೊಟ್ಟಿ ಆರ್ಡ್ರ್ ಮಾಡಿದ್ದೆ. ನನಗೆ ಯಾಕೋ ಇವತ್ತು ಒಳ್ಳೆ ನಮ್ಮ ಕಡೆ ಊಟ ಮಾಡಬೇಕು ಅನ್ನಿಸ್ತಾ ಇತ್ತು. ಸೊ ಬಿಸಿ ಇದೆ ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಕೊಟ್ಟಿದ್ದಾರೆ. ಹಾಗೆ ನಾನು ಏನಿದು ಹುರುಣದ ಹೋಳಿಗೆ ಆರ್ಡ್ರ್ ಮಾಡಿದ್ದೆ. ನನಗೆ ಯಾಕೋ ಗೊತ್ತಿಲ್ಲ, ತುಂಬ ಇವತ್ತು ಹುರುಣದ ಹೋಳಿಗೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ಹಾಗೆ ಇದರಲ್ಲಿ
ರೈಸ್, ಬದನೆಕಾಯಿ ಪಲ್ಯ, ಮೆಟ್ಕೆ ಕಾಳು ಪಲ್ಯ, ಉಪ್ಪಿನಕಾಯಿ ಎಲ್ಲ ವೆಜ್ಜೀಸ್ ಕೊಟ್ಟಿದ್ದಾರೆ. ಆಮೇಲೆ ಮತ್ತೆ ಕಾಳಿನ ಒಂದು ಪಲ್ಯ ಕೊಟ್ಟಿದ್ದಾರೆ, ಮೊಸರು ಕೊಟ್ಟಿದ್ದಾರೆ ಆ್ಯಂಡ್ ಚಟ್ನಿ ಪುಡಿ. ಅಂದರೆ ನಮ್ಮ ಕಡೆ ಶೇಂಗಾ ಪುಡಿ ಅಂತಾರೆ. ಇವಾಗ ಹಲೋ, ಇನ್ನೇನು ಮಲ್ಗೋ ಸಮಯ ಬಂದೇ ಬಿಟ್ಟು. ನಮ್ಮ ಬೊಬ್ಬು ಆಲ್ರೆಡಿ ಮಲ್ಗ್ತಾ ಇದ್ದಾನೆ. ಸೊ ಇವತ್ತಿನ ದಿನ ಹಾಗೆ ಹೋಯಿತು, ತುಂಬ ಹೆಕ್ಟಿಕ್ ಆಗಿ. ಸ್ವಲ್ಪ ಟಯರ್ಡ್ ಕೂಡ ಅನ್ನಿಸ್ತಾ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಏನು ಮಲ್ಗೋದು. ಸೊ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರಿಗೆ ಇಷ್ಟ ಆಗಿಲ್ವೋ ಪ್ಲೀಸ್ ನಿಮಗೆ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಸಜೆಸ್ಟ್ ಮಾಡಿ. ಹಾಗೆ ಆಲ್ರೆಡಿ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹ್ಯಾವ್ ಅ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಏನೋ ಮತ್ತೆ ನಾಳೆ ಆಫೀಸ್ಗೆ ಹೋಗಬೇಕು. ತಲೆ ಹೊಚ್ಕೊಳ್ಳಿ, ಫೋಟೋ ಹಚ್ಕೊಳ್ಳಿ, ಬರ್ತಿದ್ರು ಡೂಯೆಟ್ ಆಡ್ಕೊಳ್ಳಿ. ಬಾಯ್, ಗುಡ್ ನೈಟ್.